ಗೌರ್ಮೆಂಟ್ ಬಂದ್ಮೇಲೆ ಸಿದ್ದರಾಮಯ್ಯ ನೆಗ್ಲೆಕ್ಟ್ ಆಗ್ತಾ ಇದ್ದಾರೆ. ನೋಡಿ, ನಾನು ದಾವಣಗೆರೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಮುಂದಿನ 3 ತಿಂಗಳವರೆಗೆ ಸರ್ಕಾರದ ಬಗ್ಗೆ ಆಯ್ತು, ಇದರ ರಾಜಕೀಯ ಬಗ್ಗೆ ಮಾತಾಡೋದಿಲ್ಲ. ಈಗ 1 ತಿಂಗಳಾಯ್ತು, ಇನ್ನೂ 2 ತಿಂಗಳು ಮಾತಾಡೋದು, ಆಮೇಲೆ ಮಾತಾಡ್ತೀನಿ. ಆಮೇಲೆ ಏನಾಗ್ಬೋದು ಅಂತ ಹೇಳಿ? ಇಲ್ಲ, ಆಮೇಲೆ ನಾನು ಭವಿಷ್ಯಕಾರ ಅಲ್ಲ, ಅಲ್ಲ ಈ ಸರ್ಕಾರ ಇರುತ್ತಾ ಅಂತ ನನಗೆ ಗೊತ್ತಿಲ್ಲ. ಸರ್, ನಿಮ್ ಗುಡ್ ಓಲ್ಡ್ ಫ್ರೆಂಡ್ ಸಿಎಂ 1 ತಿಂಗಳಾಯ್ತು ಸರ್. ಯಾರು? ಬಗ್ಗೆ ಸರ್, ನಿಮ್ ಗುಡ್ ಓಲ್ಡ್ ನಿಮ್ಮ ಫ್ರೆಂಡ್ ಹಳೆ ಫ್ರೆಂಡ್ ಚೀಫ್ ಮಿನಿಸ್ಟರ್ 1 ತಿಂಗಳಾಯ್ತು. ಇಲ್ಲ ನೋಡಿ, ನಾನು ಇನ್ನೂ 2 ತಿಂಗಳು ಮಾತಾಡಲ್ಲ, ಆಮೇಲೆ ಮಾತಾಡ್ತೇನೆ. ಸರ್ಕಾರ ಬಗ್ಗೆ ಮಾತಾಡೋದು, ರಾಜಕೀಯವಾಗಿ ಮಾತಾಡೋದು. ದಯವಿಟ್ಟು ಕ್ಷಮಿಸಿ. ಏನು ವಿಚಾರ ಸರ್? ಯಾಕೆ ಇಲ್ಲ, ಈ ಸದ್ಯ ಈಗ 1 ತಿಂಗಳಾಯ್ತು ಹೊಸ ಸರ್ಕಾರ ಆಗಿ, ಅದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ಅದನ್ನು ಮುಂದಿನ ದಿನದಲ್ಲೇ ಮಾತಾಡ್ತೀನಿ. ಸಿದ್ದರಾಮಯ್ಯ ನೆಗ್ಲೆಕ್ಟ್ ಆಗ್ತಾ ಇದ್ದಾರೆ ಗೌರ್ಮೆಂಟ್ ಅಲ್ಲಿ ಅಂತ. ಈ ಗೌರ್ಮೆಂಟ್ ಅಲ್ಲಿ ಸಿದ್ದರಾಮಯ್ಯ ನೆಗ್ಲೆಕ್ಟ್ ಆಗ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನನಗೆ ಗೊತ್ತಿಲ್ಲ. ಈ ಗೌರ್ಮೆಂಟ್ ಬಂದ್ಮೇಲೆ ಸಿದ್ದರಾಮಯ್ಯ ನೆಗ್ಲೆಕ್ಟ್ ಆಗ್ತಾ ಇದ್ದಾರೆ. ನೋಡಿ, ನಾನು ದಾವಣಗೆರೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಮುಂದಿನ 3 ತಿಂಗಳವರೆಗೆ ಸರ್ಕಾರದ ಬಗ್ಗೆ ಆಯ್ತು, ಇದರ ರಾಜಕೀಯ ಬಗ್ಗೆ ಮಾತಾಡೋದಿಲ್ಲ. ಈಗ 1 ತಿಂಗಳಾಯ್ತು, ಇನ್ನೂ 2 ತಿಂಗಳು ಮಾತಾಡೋದು, ಆಮೇಲೆ ಮಾತಾಡ್ತೀನಿ. ಆಮೇಲೆ ಏನಾಗ್ಬೋದು ಅಂತ ಹೇಳಿ? ಇಲ್ಲ, ಆಮೇಲೆ ನಾನು ಭವಿಷ್ಯಕಾರ ಅಲ್ಲ, ಅಲ್ಲ ಈ ಸರ್ಕಾರ ಇರುತ್ತಾ ಅಂತ ನನಗೆ ಗೊತ್ತಿಲ್ಲ. ಸರ್, ನಿಮ್ ಗುಡ್ ಓಲ್ಡ್ ಫ್ರೆಂಡ್ ಸಿಎಂ 1 ತಿಂಗಳಾಯ್ತು ಸರ್. ಯಾರು? ಬಗ್ಗೆ ಸರ್, ನಿಮ್ ಗುಡ್ ಓಲ್ಡ್ ಫ್ರೆಂಡ್ ನಿಮ್ಮ ಹಳೆ ಫ್ರೆಂಡ್ ಚೀಫ್ ಮಿನಿಸ್ಟರ್ 1 ತಿಂಗಳಾಯ್ತು. ಇಲ್ಲ ನೋಡಿ, ನಾನು ಇನ್ನೂ 2 ತಿಂಗಳು ಮಾತಾಡಲ್ಲ, ಆಮೇಲೆ ಮಾತಾಡ್ತೇನೆ. ಸರ್ಕಾರ ಬಗ್ಗೆ ಮಾತಾಡೋದು, ರಾಜಕೀಯವಾಗಿ ಮಾತಾಡೋದು. ದಯವಿಟ್ಟು ಕ್ಷಮಿಸಿ. ಏನು ವಿಚಾರ ಸರ್? ಯಾಕೆ ಇಲ್ಲ, ಈ ಸದ್ಯ ಈಗ 1 ತಿಂಗಳಾಯ್ತು ಹೊಸ ಸರ್ಕಾರ ಆಗಿ, ಅದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ಅದನ್ನು ಮುಂದಿನ ದಿನದಲ್ಲೇ ಮಾತಾಡ್ತೀನಿ. ಸಿದ್ದರಾಮಯ್ಯ ನೆಗ್ಲೆಕ್ಟ್ ಆಗ್ತಾ ಇದ್ದಾರೆ ಗೌರ್ಮೆಂಟ್ ಅಲ್ಲಿ ಅಂತ. ಈ ಗೌರ್ಮೆಂಟ್ ಅಲ್ಲಿ ಸಿದ್ದರಾಮಯ್ಯ ನೆಗ್ಲೆಕ್ಟ್ ಆಗ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನನಗೆ ಗೊತ್ತಿಲ್ಲ.